ವಿಶೇಷವಾಗಿ 2023-24ಕ್ಕೆ ಹೋಲಿಸಿದಾಗ 2024-25 ಈಗ ನಿಮ್ಗೆ ಹೇಳಿದಂಗೆ ಕಾಂಗ್ರೆಸ್ಸಿಂದ 12 ಪಟ್ಟು ಹೆಚ್ಚಿಗೆ ಬಿ ಜೆ ಪಿಗೆ ಫಂಡ್ ಬಂದದಂತೇಳಿ ರಿಪೋರ್ಟ್ಸ್ಗಳು ಬರ್ತಾಯಿದ್ದಾವೆ. ಬಿ ಜೆ ಪಿ ಇದ್ದಿದ್ದು ವಿಶೇಷವಾಗಿ ಏನಪ್ಪ 2023-24 $3,967 ಕೋಟಿ ರೂಪಾಯಿ ಫಂಡನ್ನು ತೆಗೆದುಕೊಂಡ್ರೆ ಅದು ಜನಿಗೆಯನ್ನು ಪಡೆದಿದ್ರೆ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಏನಾಗಿದೆಪ್ಪ ಅಂದ್ರೆ ವಿಶೇಷವಾಗಿ 1,129.66 ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಪಡೆದಿತ್ತು 23-24 ಮತ್ತು ಅದು ಈ ಸಲ ಏನಾಗಿದೆಪ್ಪ ಅಂದ್ರೆ 24-25 522.13 ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅದು ತೊಗೊಂಡದ ಅದು ಎಷ್ಟು ಕಡಿಮೆ ಆಯ್ತು ನೋಡ್ರಿ ಅಂತ 1,129 ಕೋಟಿಯಲ್ಲ 522 ಕೋಟಿಯಲ್ಲ. ಹೀಗಾಗಿ 12 ಪಟ್ಟು ಹೆಚ್ಚು ವಸೂಲಿ ಮಾಡ್ಕೊಂಡದ ಬಿ ಜೆ ಪಿ. ಮುಂದೆ ಅದೇ ಕಾಲಕ್ಕೆ ಟಿ ಎಮ್ ಸಿ 646.39 ಕೋಟಿ ರೂಪಾಯಿ ತೊಗೊಂಡದ. ಆಡಳಿತದಲ್ಲೇ ಇದ್ದಂಥದ್ದು 23-24 ಅದು ಕಡಿಮೆ ಆಗಿದೆ. ಈ ಸಲ 184.8 ಕೋಟಿ ತೆಗೆದುಕೊಂಡದ. ಇನ್ನು ವೈ ಎಸ್ ಆರ್ ಕಾಂಗ್ರೆಸ್ ನಿಮ್ಗೆ ಗೊತ್ತದ ಆಂಧ್ರದ್ದು, ಅದು ಇದ್ದು 184.11 ಕೋಟಿ ರೂಪಾಯಿ 23-24 ತೊಗೊಂಡ್ರೆ 24-25 ಏನಪ್ಪ ಅಂತಂದ್ರೆ ಇದು 140.5 ಕೋಟಿ ರೂಪಾಯಿ ತೊಗೊಂಡದ. ಮತ್ತು ಟಿ ಡಿ ಪಿ ಇದು 274 ಕೋಟಿ 274.65 ಕೋಟಿ ರೂಪಾಯಿ ತೊಗೊಂಡ್ರೆ ಇದು ಈ 24-25 ಬರೀ 60 ಕೋಟಿ ರೂಪಾಯಿ ತೊಗೊಂಡದಂತ ಅದ. ಜೆ ಡಿ ಯು ಇದ್ದಿದ್ದು 4.59 ಕೋಟಿ ತೊಗೊಂಡ್ರೆ ಈ ಸಲ 18.69 ಕೋಟಿ ರೂಪಾಯಿ ತೊಗೊಂಡ. ಅಂದ್ರೆ ಇದರ ಅರ್ಥ ಉಳಿದ ಎಲ್ಲ ಪಕ್ಷಗಳು ಕಡಿಮೆ ತೊಗೊಂಡ್ರೆ ಬಿ ಜೆ ಪಿ ಮಾತ್ರ ಉಳಿದಕ್ಕಿಂತ ಹೆಚ್ಚಿಗೆ ತೊಗೊಂಡ್ರೆ ಈ ಒಂದು ಪಿರಿಯಡದಲ್ಲಿ ಅಂತ. ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ವ್ಯಾಪಾರಿಗಳಿಗೆ, ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ವಿಶೇಷವಾಗಿ ಬಿ ಜೆ ಪಿ ಮೇಲೆ ಹೆಚ್ಚು ಪ್ರೀತಿ ಪ್ರೇಮ. ಕಾರಣ ಇಷ್ಟ ಹೇಳಿದರೆ ಈಗಾಗಲೇ ಆಳದಲ್ಲಿದ್ದಂಥವ್ರಿಗೆ ಅನುಕೂಲಗಳು ಮಾಡಿಕೊಡ್ತಾರೆ, ನಮಗೆ ಫೇವರ್ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡು ಹೆಚ್ಚಿಗೆ ಫಂಡನ್ನು ಆಯಾ ಜನ ಕೊಡ್ತಿರ್ತಾರೆ. ಆ ರೀತಿ ಬಿ ಜೆ ಪಿಗೆ ಹೆಚ್ಚು ಬಂದದು. ಇನ್ನು ಈ ಫಂಡ್ಗಳ ಬಗ್ಗೆ ಒಂದು ಸೈಡ್ ಆದ ಪಾರ್ಟಿ ಸಲುವಾಗಿ ಅವರು ಇದಕ್ಕಾಗಿ ಇಲೆಕ್ಷನ್ ಸಲುವಾಗಿ ಮತ್ತು ಅದಕ್ಕೂ ಇನ್ನು ಮತ್ತು ಇಲೆಕ್ಷನ್ ಫಂಡ್ ಬೇರೆ ಕೂಡಿಸ್ತಿರ್ತಾರೆ, ಅದಕ್ಕೇನು ಲೆಕ್ಕಿಲ್ಲ, ಆ ಮಾತು ಬೇರೆ. ಆದರೆ